ಶೂಟ್ ಮಾಡಿದ್ರು. ದಟ್ ವಾಸ್ ಮೈ ಲೈಫ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಫೇಸಿಂಗ್ ದ ಕ್ಯಾಮ್ರಾ. ಚೆಕ್ ಬಂದಿತ್ತು, ಪೇಮೆಂಟ್ 500 ರೂಪಾಯಿ. ನಮ್ಗೆ ಶಾಕು. ಆಟೋಗ್ರಾಫ್ ಸಿನಿಮಾ ಡಬ್ಬಿಂಗ್ ಮಾಡುವಾಗ್ಲೂ ಅಷ್ಟೇ, ಒಂದು ಗುಳೆ ಕೊಡೋರು, ನನ್ನ ಗುಳೆ ಕೊಡೋರು ಇನ್ನೊಂದ್ಸಲಿ ಮಾಡಿ ಏನು ಹಿಂಗೆ ಮಾಡಿದ್ದು ಓಕೆ ಮಾಡ್ಬೇಕಲ್ಲ, ನಾನು ಇನ್ನೊಂದ್ಸಲಿ ಮಾಡಿ ನಾ ಆಚೆ ಹೋಗ್ತಾ ಇದೆ. ಆಚೆ ಹೋಗ್ತಿರುವಾಗ ನಿಮ್ದ ಡಬ್ಬಿಂಗು ಹೋಗಿ ಇದೆ ಮಂಗ್ಲಾತಿ ಇರೋ ಅಂತೆ ನಾನು. ಅಲ್ಲ ನಾವು ಆಮೇಲೆ ಅವ್ರು ನನ್ನ ನೋಡ್ಬಿಟ್ರು, ಏನ್ರಿ ಅಲ್ಲ ಸರ್ ಹೋಗಿ ಡಬ್ಬಿಂಗುದೆ. ಸೊ ಶಿವಣ್ಣನು ಅಷ್ಟೇ ಬಂದು ಹಿಂದೆ ಕುತ್ಕೊಳ್ಳಿ, ಮಾಡಿ ಅವರು ಅಂಬರೀಶ್ ಸರ್ ಫಸ್ಟ್ ಅವ್ರು ಮುಗಿಸು ಆಮೇಲೆ ನಾನು ಮಾಡುತ್ತೆ ಅಂತ. ದುಡ್ಡಿಂದ ಸೇವೆ ಮಾಡೋಣ ಅಂತಂದ್ರೆ ಅದಕ್ಕೆ ಕೋಟ್ಯಾಧೀಶರಾಗಿರ್ಬೇಕು. ದರ್ಶನ್ ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ ನನಗೆ, ಹೇ ಬನ್ರಿ ಈ ಕಡೆ, ನೀವೇನಕ್ಕೆ ಇಲ್ಲಿ ನಿಂತಿದ್ದೀರಾ? ಅಲ್ಲ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ಲಿ ಕರೆಕ್ತಾ ಇದೀನಿ, ಬನ್ನಿ ಮನೆಯಿಂದ ಕೈಗೆ ಹಿಡ್ಕೊಂಡು PVR ಹೇಳ್ತೀವಿ, ಕೆಳಗಡೆ ಬರೋ ತನಕ ಹಿಡೆಂಟ್ ಲಿಂಗ್ ಮೈ ಹ್ಯಾಂಡ್. ಸುರಭಿಗೆ ಡಬ್ ಮಾಡ್ತಾ ಇದ್ದೆ, ರವಿಗೆ ಮಾಡ್ತಾ ಇದ್ದೀನಿ, ಹಿಂದೆ ಟೇಕ್ ನಡೀತಾ ಇದೆ, ಹಿಂದೆ ನಾನು ಸೈಲೆನ್ಸ್ ಅದು ಹಿಂಗೆ ತಿರುಗಿದ್ರೆ ಡಾಕ್ಟರ್ ರಾಜ್ಕುಮಾರ್. ಹಾಯ್ ಎಲ್ರಿಗೂ, ಟಾಕಿಂಗ್ ಪ್ಯಾರೆಟ್ಸ್ನ ವೆರಿ ಸ್ಪೆಷಲ್ ಸಿನಿ ಪ್ಯಾರೆಟ್ ಇವತ್ತಿನ ನಮ್ಮ ಪಾಡ್ಕಾಸ್ಟಲ್ಲಿ ಇರೋ ಗಿಣಿ ಯಾರು ಗೊತ್ತಾ? ಅವರ ಕಂಠ ಸಿರಿಯನ್ನು ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಕಣ್ಣು ಕಿವಿ ಎಲ್ಲ ತಂಪಾಗುತ್ತೆ. ಯಾಕಂದರೆ ನಮ್ಮ ಆಲ್ಮೋಸ್ಟ್ 2000 ಈ ಕಡೆ ಒಂದು 2010ವರೆಗೂ ಅಂದ್ಕೊಳ್ಳಿ, ಆಲ್ಮೋಸ್ಟ್ ನನಗೆ ಅಂದಾಜು ಪ್ರಕಾರ ಹೇಳ್ತಾ ಇರೋದು, ಯಾವ ಹೀರೋಯಿನ್ ನೋಡ್ತೀರಾ ಎಲ್ಲರಿಗೂ ವಾಯ್ಸ್ ಕೊಟ್ಟಿರೋದು ಇವರೇ. ಆ್ಯಂಡ್ ಅದ್ರ ಜೊತೆಗೆ ಅದ್ಭುತವಾದ ಕಲಾವಿದೆ. ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ ಇದು ಕಿವಿಗೆ ತಂಪಾಗುತ್ತೆ, ಅಷ್ಟು ಸ್ಫುಟವಾದ ಕನ್ನಡ, ಅಷ್ಟು ಅದ್ಭುತವಾಗಿ ಕನ್ನಡನ ಮಾತಾಡ್ತಾರೆ. ಆ್ಯಂಡ್ ಇಷ್ಟೆಲ್ಲ ಹೇಳಿದ ಮೇಲೂ ಒಂದು ವರ್ಡ್ ನಾನು ನಿಮ್ಗೆ ಹೇಳಲಿಲ್ಲ ಅಂದರೆ ನೀವು ಗೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಡಮ್, ನಮ್ಮ ಫೇವ್ರೇಟ್ ವಿಶಾಲುನ ಈಗ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಆ್ಯಂಡ್ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ಒಬ್ಬ ಪರಿಪೂರ್ಣ ಕಲಾವಿದೆ ಆಕೆ. ಆ್ಯಂಡ್ ಅವರ ಒಂದು ಗ್ರಾಫ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಕನ್ನಡದ ಅಚ್ಚುಕಟ್ಟುತನ ಬಂದಿರೋದು ರಂಗಭೂಮಿಯಿಂದ, ಅಂದರೆ ಬೇಸಿಕಲಿ ರಂಗಭೂಮಿ ಕಲಾವಿದರು. ಸೊ ಅವರ ರಂಗಭೂಮಿಯಿಂದ ಬಂದವ್ರು ಯಾರೇ ಆಗಿದ್ರು ಅವರು ಮೋಸ್ಟ್ ಎಲಿಜಿಬಲ್, ಎಲ್ಲದರಲ್ಲೂ ಒಂಥರ ನೀರಿದ್ದಂಗೆ, ಎಲ್ಲಿಗೆ ಹಾಕಿದ್ರೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಹಾಗೆ ಈಗ ಇವ್ರನ್ನ ಮಾತಾಡಿಸ್ತಾ ಹೋದರೆ ನಿಮಗೆ ಎಷ್ಟೊಂದು ಆಯಾಮಗಳು ತೆರ್ಕೊತಾ ಹೋಗುತ್ತೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾನು ಸುನೇತ್ರ ಪಂಡಿತ್. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ನೋಡಿ 1 ಗ್ರಾಮು ಕಮ್ಮಿ ಆಗಿಲ್ಲ. ಅಯ್ಯೋ, ಸೊ ನದಿಗಳು ತುಂಬುತ್ತಾ ಇದೆ, ಆ ಗಾಳಿ ಬೀಸ್ತಾ ಇದೆ, ನಾವು ಸೇವನೆ ಮಾಡಕ್ ಆಮ್ಲಜನಕ ಸಿಗ್ತಾ ಇದೆ, ನಾವೆಲ್ಲ ಉಸಿರಾಡ್ತಾ ಇದೀವಿ ಅಂದ್ರೆ ಇದಕ್ಕಿಂತ ಸೌಭಾಗ್ಯ ಬಹುಶಃ ಯಾರಿಗೂ ಸಿಗ್ಲಾರ್ದು. ಸೂಪರ್. ಅಂದ್ರೆ ಎಲ್ಲದೂ ಸುಲಲಿತವಾಗಿ ಏನು ತುಂಬಾ ಫ್ಲೋನಲ್ಲಿದೆ ಪ್ರಪಂಚ, ನಾವು ಫ್ಲೋನಲ್ಲಿದ್ದೀವಿ. ಸುಂದರವಾಗಿರೋ ಪ್ರಪಂಚದಲ್ಲಿ ನಾವು ಸುಂದರವಾಗಿದ್ದೀವಿ. ಹಾ, ಅದು ಹೆಂಗಂದ್ರೆ ನಿಮ್ಮಂತ ಸುಂದರವಾದ ಮನಸ್ಸಿರೋರಿಗೆ ತುಂಬಾನೇ ಈಸಿ. ಅದು ಎಲ್ಲ ಕಡೆನೂ ಪಾಸಿಟಿವ್ ಆಗೇ ಇರ್ತೀರಾ, ಪಾಸಿಟಿವಿಟಿನೇ ಹರಡ್ತೀರಾ. ಹಾಗಾಗಿ ನಿಮಗೆ ಅದು ಪಾಸಿಟಿವಿಟಿ ನಿಮ್ಗೆ ಒಂದು ಒಳ್ಳೆ ವೈಬ್ನ ಕೊಡುತ್ತೆ. ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾರಿಗನ ದುಡ್ಡಿಂದ ಸೇವೆ ಮಾಡೋಣ ಅಂತಂದ್ರೆ ಅದಕ್ಕೆ ಕೋಟ್ಯಾಧೀಶರಾಗಿರ್ಬೇಕು, ನಮ್ಗೆ ಆ ಅರ್ಹತೆ ಇಲ್ಲ. ಇನ್ನೇನೋ ಮತ್ತೊಂದು ಕೊಡಬೇಕು ಅಂದ್ರೆ ನಮ್ಮ ಹತ್ರ ಅದಿರ್ಬೇಕು, ಇಲ್ಲ. ನಮ್ಮ ಹತ್ರ ಇರೋದೇನು ಒಂದು ಮಂದಹಾಸ, ಏನೂ ಇಲ್ಲ, ಏನ್ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ರೆ ಅದ್ರಲ್ಲಿ ಸಿಗುವಂತ ಸುಖ ಇನ್ಯಾವುದ್ರಲ್ಲೂ ಇಲ್ಲ. ಸೊ ಇದಾದ್ರೂ ದೇವ್ರು ಇಷ್ಟೆಲ್ಲ ಕೊಟ್ಟಿರುವಾಗ ನಾವು ಇಷ್ಟೂ ಮಾಡಿಲ್ಲ ಅಂದ್ರೆ ನಾವು ಬದುಕಿದ್ದೇ ವೇಸ್ಟ್ ಅಂತ ನನ್ನ ಪ್ರಕಾರ. ಒಂದು ನಗು ಬೇರೆಯವ್ರಿಗೆ ನಾವು ಕೊಡ್ಲಿಲ್ಲ, ಒಂದು ಕುಶಲೋಪರಿ ಕೇಳಲಿಲ್ಲ ಅಂತಂದ್ರೆ ಏನಕ್ಕಿರ್ಬೇಕು ಅಲ್ವಾ? ಬೇಕಾಗೇ ಇಲ್ಲ. ನನಗೆ ಈ ಲೈನ್ ಇದೆ ಅಲ್ಲ, ಅಂದರೆ ಜೀವನೋತ್ಸಾಹ ಅಂತೀವಲ್ಲ, ಎಂಥ ಟೈಮಲ್ಲೂ ನಾವು ಸಖತ್ತಾಗಿ ಬದುಕಬೇಕಪ್ಪ. ಇರೋದು ಸ್ವಲ್ಪ ದಿನದಲ್ಲಿ ನಾವು ಯಾಕೆ ಸುಮ್ಮನೆ ವೇಸ್ಟ್ ಖಂಡಿತ. ಸಿ, ನಾವು ಹಿಂದೆ ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ, ಮುಂದಿನ ಜನ್ಮ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ನಮ್ಮ ಪ್ರಕಾರ ಇಲ್ಲ. ಅಂದರೆ ಅದಕ್ಕೆ ಪ್ರೂಫ್ ಏನಿದೆ?
ಹೌದು. ಏನ್ ದಾಖಲೆ ಇದೆ ಮುಂದೆ ಇನ್ನೊಂದು ಜನ್ಮ ಇದೆ ಅಂತ. ಗುರು ಮುಂದೆ ಆಗೋದು ಹಾಳಾಗೋಗ್ಲಿ, ಹಿಂದೆ ಆಗಿದ್ರ ಬಗ್ಗೆ ಬಿಟ್ಬಿಡಿ. ಈಗ ಇದೀರಲ್ಲ, ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಈಗ ಇದೀವಿ, ಈಗ ನಮ್ ಅದರದ್ದು ಏನೋ ಅಹಸಾಸ್ ಅಂದ್ರೆ ನಮ್ಗೆ ಗೊತ್ತು ನಾವ್ ಇಲ್ಲಿ ಇದೀವಿ ಅಂತ. ಇದನ್ನ ಬಿಟ್ಟು ಇನ್ನ ಮುಂದೆ ಆಗೋದ್ರ ಬಗ್ಗೆ ಹಿಂದೆ ಆಗಿದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈಗಿರೋ ಟೈಮ್ ವಿ ಆರ್ ವೇಸ್ಟಿಂಗ್ ಅಲ್ವಾ. ಇರುವುದೆಲ್ಲವ ಬಿಟ್ಟು ಅಂದ್ರೆ ಇಲ್ಲ ಬಂದಿಲ್ಲ ಜೀವನದಲ್ಲಿ. ಇಲ್ಲ ಇಲ್ಲ, ಇರೋ ಕ್ಷಣವನ್ನ ದುಃಖ ಬರಲ್ಲ, ಸಂಕಟ ಬರಲ್ಲ, ಕಷ್ಟಗಳು ಬರಲ್ಲ ಅಂತಲ್ಲ. ಎಲ್ಲರಿಗೂ ಮನುಷ್ಯ ಅಂತ ಹುಟ್ಟಿದ ಮೇಲೆ ಖಂಡಿತ ಅವನಿಗೇನೋ ಒಂದು ಇದ್ದೇ ಇರುತ್ತೆ. ಅದನ್ನ ಮೆಟ್ಟಿ ನಿಂತುಕೊಳ್ಳುವಂತಹ ಒಂದು ಶಕ್ತಿನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಮೆಟ್ಟಿ ನಿಂತು ಅದರಿಂದ ಹೊರಗಡೆ ಬಂದು ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು. ಯಾಕಂದ್ರೆ ಕಳೆದು ಹೋಗಿರೋ ಕ್ಷಣ ಕಳೆದು ಹೋಯ್ತು. ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಮೂಲ್ಯವಾದ ವಸ್ತು ಏನಾದ್ರೂ ಇದೆ ಅಂದ್ರೆ ಅದು ಸಮಯ. ಹೌದು, ಸಮಯ ಸಮಥಿಂಗ್ ವೆರಿ 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 ಪ್ರೆಷಿಯಸ್. ಆ ಸಮಯನ ನಾವು ನನ್ಗೇನು ಆಗೋಯ್ತಲ್ಲಪ್ಪ, 49 ವರ್ಷ ಆಗೋಯ್ತಲ್ಲಪ್ಪ, ಇನ್ನೇನು ಪಪ್ಪ ಅಂದ್ರೆ ಇನ್ನೊಂದು 30-40 ವರ್ಷ ಬದುಕೋಬೋದಾ, ಅಷ್ಟೇನ ಇರೋದು ನನ್ನ ಹತ್ರ ಟೈಮ್ ಅಂತ ಅನ್ನಿಸ್ತಾ ಇದೆ ನನಗೆ. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಆಗೇ ಹೋಯ್ತಲ್ಲ, ಬೆಳೆದ್ಬಿಟ್ವಲ್ಲ ನಾವು, ವಯಸ್ಸಾಗಿ ಹೋಗ್ತಾ ಇದೆಯಲ್ಲ ಅಂತ. ಸೊ ಅಷ್ಟು ಹೊಟ್ಟೆ ಊರಿಲ್ ನಾವು ಬದುಕ್ತಾ ಇರ್ಬೇಕಾದ್ರೆ ಹೆಂಗ್ ಟೈಮ್ ವೇಸ್ಟ್ ಮಾಡ್ತೀರಾ ನೀವು? ಕರೆಕ್ಟ್. ಒಂದೊಂದು ಕ್ಷಣನೂ ಎಂಜಾಯ್ ಮಾಡ್ಬೇಕು, ಉಪಯೋಗಿಸ್ಕೋಬೇಕು. ಏನೋ ಒಬ್ರಿಗೂ ಒಳ್ಳೇದ್ ಮಾಡೋದ್ರಲ್ಲೋ ಅಥವಾ ನಗೋದ್ರಲ್ಲೋ ಅಥವಾ ಸಹಾಯ ಮಾಡೋದ್ರ ಯಾವ್ದ್ರಲ್ಲಾದ್ರೂ ತೊಡಗಿಸ್ಕೊಂಡ್ಬಿಡ್ಬೇಕು ನಾವು. ಅವಾಗ ಏನ್ ಗೊತ್ತಾ, ಬೇರೆದಕ್ಕೆಲ್ಲ ಟೈಮೇ ಇರಲ್ಲ. ಸೂಪರ್ ಅಲ್ಲ. ಡೋಂಟ್ ಹ್ಯಾವ್ ಟೈಮ್ ಟು ಟಾಕ್ ಅಬೌಟ್ ಅದರ್ಸ್ ಅಂಡ್ ಥಿಂಕ್ ಅಬೌಟ್ ಅದರ್ಸ್. ಸೂಪರ್. ಹಿಂಗಿದ್ಬಿಟ್ರೆ ಲೈಫ್ ಎಷ್ಟು ಈಸಿ ಅಲ್ಲ. ನಾವು ಸುಂದರವಾಗಿರೋ ಪ್ರಪಂಚನ ತುಂಬ ಚೆನ್ನಾಗಿ ಜೀವಿಸೋದ್ರ ಮೂಲಕ ಆರಾಮಾಗಿರ್ಬೇಕು. ಆದರೆ ಸುಮ್ಮನೆ ಏನೇನೋ ತಲೆ ಮೇಲೆ ಭಾರ ಹೊತ್ಕೊಂಡು ತುಂಬ ಕಷ್ಟಪಟ್ಬಿಡ್ತೀವಿ. ತುಂಬಾ ಹೌದು ತುಂಬಾ ಎಂಟ್ಯಾಂಗಲ್ಡ್ ಮಾಡ್ಕೊಂಡು. ಬೆಂಗಳೂರು ಹುಡುಗಿನ ನೀವು? ಪಕ್ಕ ಅಲ್ವಾ? ಪಕ್ಕ. ಅಯ್ಯ, ಬೆಂಗಳೂರು. ಯಾವ ಏರಿಯಾ ನಿಮ್ದು ಬೆಂಗಳೂರು? ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶೇಷಾದ್ರಿಪುರಂ. ಇಲ್ಲಿ KC ಜನರಲ್ ಪ್ರಾಡಕ್ಟ್ ನಾನು. ಆಮೇಲೆ ಕೆಂಗೇರಿ ಉಪನಗರಕ್ಕೆ ಶಿಫ್ಟ್ ಆದ. ಅಲ್ಲಿಂದ ನೋಡಿ ಶುರುವಾಗಿದ್ದು. ಅದು ಹೆಂಗ್ ನಿಮ್ಗೆ ಈ ನಾಟಕದ ನಂಟು ಶುರುವಾಯ್ತು ಅಂತ? ಆಕ್ಚುಲಿ ನಾಟಕದ ನಂಟು ಅಂದ್ರೆ ನಮ್ಮಲ್ಲಿ ಯಾರು ಥಿಯೇಟರ್ ಅಲ್ಲ, ಸಿನಿಮಾ ಯಾರು ಇಲ್ಲ. ಆದ್ರೆ ಸ್ಕೂಲ್ನಲ್ಲಿ ಇರುವಾಗ ನನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅವಾಗೆಲ್ಲ ಸ್ಕೂಲ್ ಡೇ ಅಂತ ಮಾಡೋರು. ವರ್ಷಕ್ಕೆ ಒಂದ್ಸತಿ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಸ್ಕೂಲ್ ಡೇ ಎಲ್ಲ ಡ್ಯಾನ್ಸಲ್ಲೂ ನಾನೇ, ಎಲ್ಲ ಆಮೇಲೆ ಆಂಕರಿಂಗು ನಾನೇ. ಆಮೇಲೆ ನನ್ಗೇನಂದ್ರೆ ಮೈಕ್ ಸಿಕ್ಬಿಟ್ರೆ ಸಾಕು ಫುಲ್ಲು. ಅಂದ್ರೆ ಟೀಚರ್ಸ್ಗೆಲ್ಲ ಒಂಥರ ಸುನೇತ್ರ ಮಾಡ್ತಾಳ, ಹಂಗಾರೆ ಒಂಥರ ನೀರಾಳ ಅವ್ರಿಗೆ. ಸೊ ಸ್ವಲ್ಪ ಸ್ಟೇಜ್ ಹುಚ್ಚಿತ್ತು ಅವಾಗ ನಮ್ಗೆ. ಆಮೇಲೆ ಈ ಟು ಲೈನ್ಸ್ ಚಿಕ್ಕ 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 ನಾಟಕಗಳು ನಾನ್ ಬರೀತಾ ಇದ್ದೆ 3rd 4th ಸ್ಟ್ಯಾಂಡರ್ಡ್ ಅಲ್ಲಿ. ನೀವ್ ನಂಬ್ತಿರೋ ಇಲ್ವೋ, ಟೀಚರ್ಸ್ಗೆಲ್ಲ ಬೋರ್ ಹೊಡಿತಾ ಇದ್ರೆ ಟೈಮ್ ಪಾಸ್ ಅಂದ್ರೆ ನನ್ನನ್ನು ಕರೆಸ್ಬಿಟ್ಟು ಸ್ಟಾಫ್ ರೂಮಿಗೆ ನಾನು ಕರೆದ್ಬಿಟ್ಟು, ಆ ಪುಳಿಯೋಗರೆ ನಾಟಕ ಮಾಡು, ಆ ಪೇಪರ್ ನಾಟಕ ಮಾಡು, ಸುಮ್ನೆ ಪುಳಿಯೋಗರೆ ಅಂತ ಅವ್ರನ್ನ ಹೆಸರು ಇಟ್ಬಿಡೋದು. ಆ ಪುಳಿಯೋಗರೆ ಮೇಲೆ ಒಂದು ನಾಟಕ ಅಂದ್ರೆ ನಾನೇ ಒಬ್ಳೆ ಪುಳಿಯೋಗರೆ ಇಟ್ಟಿದ್ದೆ, ಪುಳಿಯೋಗರೆ ಎಲ್ಲೋಯ್ತು ಅಂತ ಏನೋ. ಐ ಮೀನ್ ಇವಾಗ ಏನ್ ನೀವು ಜೆನ್ಜಿ ಕಿಡ್ ಅಲ್ಲಿ ಎಷ್ಟು ಮೈಂಡ್ ಸೆಟ್ ಅಲ್ಲಿ ಏನೇನೋ ಒಂಥರ ರ್ಯಾಂಡಮ್ ಆಗತ್ತಲ್ಲ, ಆವಾಗಲೇ ನಾವು ಅದನ್ನ ನಾನು ಮಾಡ್ತಾ ಇದ್ದೆ. ಸೊ ಆ ಥರದ್ ಮಾಡಿ 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 ಏನಾಯ್ತು, ಈ ಲೋಕಲ್ ಏರಿಯಾ ಹುಡುಗರೆಲ್ಲ ಸೇರ್ಕೊಂಡು ಒಂದು ನಾಟಕ ಮಾಡೋಣ ಅಂತ ನನ್ ಕರೆದ್ರು. ನೀನ್ ಬಾರೆ, ನೀನ್ ನಾಟಕ ಮಾಡೆ ಅಂತ. ನಾನು ನಂದು ಗುಣ ಹೆಂಗೆ ಅಂದ್ರೆ ಐ ಡೋಂಟ್ ನೋ, ಅವಾಗೇನೋ ನನಗೆ ಬುದ್ಧಿ ಇರಲಿಲ್ಲ ಅನ್ಸುತ್ತೆ. ಇವತ್ತಿಗೂ ಹುಡ್ದಾಗಿಂದ ಇವತ್ತಿಗೂ, ನನ್ ಬುದ್ಧಿ ಬಂದಾಗಿಂದ ಇವತ್ತಿಗೂ ನಾನು ಯಾವುದಕ್ಕೂ ಇಲ್ಲ ಅನ್ನಲ್ಲ. ನನ್ಗೆ ಅದೇನೋ ಅದು ಯಾಕೆ ಯಾರಿಂದ ಗೊತ್ತೇ ಇಲ್ಲ, ನೋ ಅಂತ ಹೇಳಲ್ಲ. ಸಿ ಐ ಮೇ ರಿಜೆಕ್ಟ್ ಆಲ್ಸೋ ಆಫ್ಟರ್ವರ್ಡ್ಸ್, ಬಟ್ ದ ಮೂಮೆಂಟ್ ಯು ಸೇ ಸುನೇತ್ರ ಇದು ಈ ಪರ್ವತದಿಂದ ಹಾರಿ ಬೀಳಣ ಬರ್ತೀಯ ಅಂದ್ರೆ ಹ್ಞೂ ಅಂತೀನಿ ನಾನು. ಆಮೇಲೆ ನೋಡ್ಕೊಳ್ಳೋಣ, ಹ್ಞೂ ಅನ್ಬಿಡೋದು. ಆಮೇಲೆ ಸರಿ ಇಲ್ಲಿಂದ ಹಾರ್ತೀವಿ, ಏನೇನು ಸೇಫ್ಟಿ ಮೆಷರ್ಸ್ ಇದೆ ಹಾರಕ್ಕೆ ಅಂತ ಕೇಳ್ತೀವಿ. ದಟ್ ವಿಲ್ ಬಿ ಮೈ ಸೆಕೆಂಡ್ ಕ್ವಶನ್. ಸೊ ಐ ಸೇ ನೋ ಅನ್ನೋದು ಹೇಳೋದೇ ಇಲ್ಲ ನಾನು. ಐ ಹ್ಯಾವ್ ಅ ನೋ ಆ ಪದ ನನ್ನ ಡಿಕ್ಷನರಿಲಿ ಇಲ್ವೇ ಇಲ್ಲ. ಯು ಆಸ್ಕ್ ಮಿ ಎನಿಥಿಂಗ್ ಆನ್ ಅರ್ತ್, ಐ ವಿಲ್ ಡೂ ಇಟ್. ಇವಾಗ ಅಲ್ಲಿ ಒಬ್ಬ ಸಿಂಹ ಇದೆ, ಹೋಗ್ಬಿಟ್ಟು ಬರೋಣ, ಸಿಂಹದ ಹತ್ರ ಹೋಗೋಣ ಅಂದ್ರೆ ಹ್ಞೂ ಅಂತೀನಿ ನಾನು. ಸಿಂಹದ ಹತ್ರ ಹೋಗಕ್ಕೆ ನಮ್ಗೆ ಮೀಟ್ರ್ ಇಲ್ಲ, ಬಟ್ ಫಸ್ಟ್ ಆನ್ಸರ್ ವಿಲ್ ಬಿ ಓಕೆ ಮಾಡೋಣ.
ಆಮೇಲೆ ಯಾವಾಗ ಮಾಡೋಣ, ನಿಮ್ blood ನಿಮ್ಗೆ group ಯಾವಾಗ ಯಾವ್ದು ಮೇಡಮ್? ಓ ಪಾಸಿಟಿವ್. ಅಲ್ಲ, ಬಿ ಪಾಸಿಟಿವ್ ಅನ್ಕೊಂಡಿದ್ದೆ ನಾನು. ನಮ್ದು ಹೋ ಪ್ಲಸ್ ಬ್ಲಡ್. ಓ ಪ್ಲಸ್ ಬ್ಲಡ್. ಓ ಪ್ಲಸ್ ಎಲ್ಲ ಇವರು ಬಿ ಪಾಸಿಟಿವ್ ಅಂತ ಹೋ ಪ್ಲಸ್ ಬ್ಲಡ್ ಅಂತ. ವೆರಿ ಇಂಪಾರ್ಟೆಂಟ್ ನೀವು. ಓಕೆ, ಹೀಗೆ ಯಾವ ಟೀಚರ್ಸ್ ಏನು ಕೇಳಿದ್ರು ಮಾಡೋಣ, ಎಸ್ ಮೇಡಮ್, ಅಲ್ಲಿ ಮಾಡ್ತೀಯ, ಇದು ಮಾಡ್ತೀಯ, ಇದು ಮಾಡ್ತೀಯ, ಎಸ್ ಎಲ್ಲದಕ್ಕೂ ಎಸ್. ಸೊ ಆ ಧೈರ್ಯ. ಆಮೇಲೆ ನಮಗೆ ಸ್ಕ್ರಿಪ್ಟ್ ಇದೆಯಾ ಇಲ್ವಾ, ಮೈಕ್ ಮುಂದೆ ನಿಂತ್ಕೊಂಡು ಆಭಾಸ ಆಗಬಾರ್ದು, ಅದೆಲ್ಲ ಏನು ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಎಸ್ ಅಷ್ಟೇ. ಹಾಗಾಗಿ ಬೆಳೆದು ಕಾಲೇಜ್ ಟೈಮಲ್ಲಿ ಆ್ಯಕ್ಚುಲಿ ಐ ವಾಸ್ ಇನ್ ಟು ಸ್ಪೋರ್ಟ್ಸ್. ನಾನು ನನ್ನ 7th 8th 9th 10th ಸ್ಟೇಟ್ಗೆ ರಿಲೇ ಆಡ್ತಾ ಇದ್ದೆ ನಾನು. ಹಾಂ, ಸೊ YMCA ಟ್ರೈನಿಂಗ್ ತಗೋತಾ ಇದ್ದೆ. ಸೊ ಈ ಥರದ್ದೆಲ್ಲ ಏನೇನೋ ಇತ್ತು. ನೀವು ಪ್ರೊಫೆಷನಲ್ ಆಗಿ ನನಗೆ ಐ ವಾಂಟೆಡ್ ಟು ಬಿಕಮ್ ಅ ಸ್ಪೋರ್ಟ್ಸ್ ವುಮೆನ್. ಏನೇನೋ ಇತ್ತು ಬಿಡಿ ಕನಸು. ಅಕ್ಕ, ನನ್ನ ಸ್ವಂತ ಅಕ್ಕ ಇದ್ದಾಳೆ ಒಬ್ಳು, ಅವಳು BHS ಕಾಲೇಜಲ್ಲಿ ಓದ್ತಾ ಇದ್ಲು. ಅವ್ರಿಗೆ ಒಂದು ರಂಗಶಿಬಿರ ಅಂತ ಮಾಡಿದ್ರು. ಕಲಾಕ್ಷೇತ್ರದಲ್ಲಿ ಪ್ರಯೋಗರಂಗ ಅನ್ನೋ ಒಂದು ತಂಡ ರಂಗಶಿಬಿರ ಮಾಡ್ತಾ ಇದ್ರು. ಆ ರಂಗಶಿಬಿರದಲ್ಲಿ ಏನಂದ್ರೆ, ಶಿಬಿರ ಎಲ್ಲ ಮುಗಿದ ಮೇಲೆ ಕಡೆನಲ್ಲಿ ಒಂದು ಪ್ರೊಡಕ್ಷನ್ ತಗೋತಾರೆ. ದಟ್ ಈಸ್ ದ ಪ್ಯಾಟರ್ನ್ ಆಫ್ ದ ಶಿಬಿರ. ಪ್ರೊಡಕ್ಷನ್ ತಗೋತಾರೆ. ಆ ನಾಟಕದಲ್ಲಿ ಒಂದು ಹೆಣ್ಣು ಮಗು ಪಾತ್ರ ಆಯಿತು. ಆ ಹೆಣ್ಣು ಮಗು ಪಾತ್ರಕ್ಕೆ ಅಲ್ಲಿ ಶಿಬಿರದಲ್ಲಿರೋ ಹುಡುಗಿರು ಯಾರು ಸೂಟ್ ಆಗ್ತಾ ಇರಲಿಲ್ಲ. ಅಂದರೆ ತುಂಬ ಸೌಮ್ಯವಾಗಿರುವಂಥ ಒಂದು ಪುಟ್ಟ ಇನ್ನೋಸೆಂಟ್ ಹೆಣ್ಮಗು ರೋಲು. ಸೊ ನಮ್ಮ ಅಕ್ಕ ಇದ್ಕೊಂಡು, ನನ್ನ ತಂಗಿನೂ ಆ್ಯಕ್ಟ್ ಮಾಡ್ತಾಳೆ, ಸ್ಕೂಲಲ್ಲೆಲ್ಲ ಆ್ಯಕ್ಟ್ ಮಾಡ್ತಾಳೆ, ಇದೆಲ್ಲ ಆ್ಯಂಕರಿಂಗ್ ಎಲ್ಲ ಮಾಡ್ತಾಳೆ. ಹೌದಾ, ಕರ್ಕೊಂಡು ಬಂದಿದ್ದು KV ನಾಗರಾಜ್ ಮೂರ್ತಿ ಅವರು ಅಂತ ಎಲ್ಲ ಕೇಳಿರ್ಬೋದು. ಈಗ ಇಲ್ಲ, ನಾಟಕ ಅಕಾಡೆಮಿ ಅಧ್ಯಕ್ಷರು ಅವರು ಈಗ. ಎಲ್ಲ ಇರ್ತಾ ಇದ್ರು. KV ನಾಗರಾಜ್ ಮೂರ್ತಿ ಅವರೇ ಸ್ವತಃ ಬಂದು ನಮ್ಮ ಮನೆಗೆ ನನ್ನ ಕರ್ಕೊಂಡು ಹೋದ್ರು, ಕಲಾಕ್ಷೇತ್ರ ಕರ್ಕೊಂಡು ಹೋದ್ರು. ಆ ನಾಟಕದ ಹೆಸರು ಹುಚ್ಚ ಮುನಸೀಫಾ ಅಂತ. ಇತ್ತೀಚೆಗೆ ಅದು ಸಿನಿಮಾ ಕೂಡ ಆಯ್ತು, ಹುಚ್ಚ ಮುನಸೀಫಾ ಅಂತ. ಉಮಾಶಂಕರ್ ಸರ್ ಅದನ್ನ ನಿರ್ದೇಶನ ಮಾಡಿದ್ರು. ಕೊಟ್ಕನಹಳ್ಳಿ ರಾಮಯ್ಯ ಅವರು ಅದನ್ನ ಬರೆದಿರೋದು. ಸೊ ಆ ನಾಟಕದಲ್ಲಿ ಬೆಳ್ಳಿ ಅನ್ನೋ ಒಂದು ಪಾತ್ರ. ಬೆಳ್ಳಿ ಅಂತ ಒಂದು ಚಿಕ್ಕ ಹುಡುಗಿ ಇರ್ತಾಳೆ. ಏನಂದ್ರೆ ಹಸು ಕರುಗಳನ್ನ ನೋಡ್ಕೊತಿರ್ತಾಳೆ. ಆ ರೋಲು ಇದನ್ನ ನನಗೆ ಮಾಡು ಅಂದ್ರು. ನಾನು ಹೇಳ್ವಾ, ನಾಟಕ ಸರಿ, ಡಾನ್ಸು ಸರಿ, ಟ್ರಿಪ್ಪು ಸರಿ, ಎಲ್ಲದಕ್ಕೂ ಸರಿ, ಏನ್ ಇಲ್ಲ ಅಂತ ಹೇಳ್ತಾನೆ ಇರಲಿಲ್ಲ ಅವನು. ಸರಿ ಆಯಿತು, ನನಗೆ ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು, ಓದ್ಕೊಂಡೆ ಎಲ್ಲ ಮಾಡಿದೆ. ಇದು ರಿಹರ್ಸಲ್ಸ್ಗೆ ಬರಬೇಕು. ಆಯಿತು ಸರ್. ಆಮೇಲೆ ನನಗೆ ಈ ಸಿಟಿಗೆ ಅಂದರೆ ಆ್ಯಸ್ ಐ ಟೋಲ್ಡ್ ಯು, ಐ ವಾಸ್ ಸ್ಟೇಯಿಂಗ್ ಇನ್ ಕೆಂಗೇರಿ ಉಪನಗರ. ಸ್ವಲ್ಪ ಆವಾಗ ಕೆಂಗೇರಿ ಉಪನಗರದ ಕಲಾಕ್ಷೇತ್ರಕ್ಕೆ ಹೋಗೋದು ಒಂದು ದೊಡ್ಡ ಟಾಸ್ಕು. ಊರಾಚೆ, ಇದು ಊರಾಚೆ ಇರೋ ಇದಕ್ಕೆ ನಾವು ಅಲ್ಲಿಂದ ಬರಬೇಕು ಅಂದರೆ ತುಂಬ ಕಷ್ಟ. ಆದರೂ ಬಸ್ ಗಿಸ್ ಹತ್ಕೊಂಡು ಬರ್ತಾ ಇದ್ದೆ. ಆಗ್ತಾನೆ 10th ಎಕ್ಸಾಮ್ಸ್ ಬರೆದಿದ್ದೆ. ಇನ್ನೂ ರಿಸಲ್ಟ್ಸ್ ಬಂದಿರಲಿಲ್ಲ, ಕಾಲೇಜ್ ಸೇರಿರಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗ್ತಾ ಇದ್ದೆ, ನಾಟಕ ಮಾಡ್ತಾ ಇದ್ದೆ, ಬರ್ತಾ ಇದ್ದೆ. ಆಮೇಲೆ ಆ ನಾಟಕ ಶೋ ಆಯಿತು, KGFಲ್ಲೂ ಆಯಿತು, ಮತ್ತು ಕಲಾಕ್ಷೇತ್ರದಲ್ಲೂ ಆಯಿತು, ಇಡೀ ರಂಗಮಂದಿರದಲ್ಲೂ ಆಯಿತು. ಎಷ್ಟು ಚೆನ್ನಾಗಿ ಬಂತು ನಾಟಕ ಅಂದರೆ. ಆಮೇಲೆ ನಾನು ಮಾಡಿದ ರೋಲ್ ಅಂತೂ ನನಗೆ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಹೇಳೋ ಪ್ರಕಾರ ತುಂಬ ಚೆನ್ನಾಗಿ ಮಾಡಿದ್ದೆ, ರಂಗಭೂಮಿಗೆ ಒಂದು ಒಳ್ಳೆ ಕಲಾವಿದೆ ಸಿಕ್ಕಿದ್ಲು ಅನ್ನೋ ಒಂದು ಮಾತು ನಡೀತಾ ಇತ್ತಂತೆ. ಆಮೇಲೆ CGK ಅಂತ ದೊಡ್ಡ ರಂಗಕರ್ಮಿಗಳು, ಅವರು ಸ್ವತಃ ಬಂದು ನನಗೆ ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ, ಎಲ್ಲಿದ್ದೆ ನೀನು ಇಷ್ಟು ದಿನ ಅಂತ ಕೇಳಿದ್ರು. ಹೌದು, ಈಗ ಅವ್ರಿಲ್ಲ, ಆದರೂ ಅವ್ರನ್ನ ನೆನಪು ಖಂಡಿತ. ಅವ್ರು ಬಂದು ನನ್ನ ಹೊಗಳಿದ್ದು, ಆಮೇಲೆ ಚೆನ್ನಾಗಿ ಮಾಡಿದೆ ಅಮ್ಮ ಅಂತ ಹೇಳಿದ್ದು, ಇದೆಲ್ಲ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮೊರಿ. ಅಲ್ಲಿಂದ ನನ್ನ ರಂಗ ಪಯಣ ಶುರು ಆಯಿತು. ಆಮೇಲೆ 10ನೇ ಕ್ಲಾಸ್ ರಿಸಲ್ಟ್ಸ್ ಬಂತು. ಅದಾದ್ಮೇಲೆ ಕಾಲೇಜ್ ಸೇರ್ಕೋಬೇಕಾಗಿ ಇನ್ ಬಿಟ್ವೀನ್ ಏನಾಯ್ತು, ಬ್ರಹ್ಮಚಾರಿ ಶರಣಾದ ಅಂತ PG ಹೌಸ್ದವ್ರದ್ದು ಒಂದು ನಾಟಕ ಇದೆ, ಸ್ಮಾಲ್ ಬ್ಯಾಚುಲರ್ ಅಂತ. ಅದನ್ನ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ, ಶ್ರೀನಿವಾಸ್ ಪ್ರಭು ನಿರ್ದೇಶನ. ಅದರಲ್ಲಿ ಕಳ್ಳಿ ಪಾತ್ರ ಮಾಡಿದ್ದೆ, ಒಂದು ಚೆನ್ನಿ ಅಂತ ಕಳ್ಳಿ ಪಾತ್ರ. ದೂರದರ್ಶನಲ್ಲಿ ಅದು ಶೂಟ್ ಮಾಡಿದ್ರು. ದಟ್ ವಾಸ್ ಮೈ ಲೈಫ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಫೇಸಿಂಗ್ ದ ಕ್ಯಾಮ್ರಾ. ಸೂಪರ್. ಅಲ್ಲಿವರೆಗೂ ನಾನು ಕ್ಯಾಮ್ರಾ ಅಂದರೆ ಏನೋ, ಶೂಟಿಂಗ್ ಅಂದರೆ ಏನೋ, ಸ್ಟುಡಿಯೋ ಅಂದರೆ ಏನು, ಏನೂ ಗೊತ್ತಿಲ್ಲ ನನಗೆ. ಇನ್ನು PUC ಇನ್ನೇನು ಸೇರ್ಕೋಬೇಕು ಅನ್ನೋವಾಗ ಇದೆಲ್ಲ ಆಗಿ ಅಲ್ಲಿ ಹೋದೆ, ನೋಡಿದೆ, ಎಲ್ಲ ಆಯಿತು. ನಾನು ಮಾಡಬೇಕಾ ಸರ್ ಅಂತ ನಾನು ಕೇಳಿದೆ. ಶೂಟಿಂಗ್ ಶುರು ಆಗೋಣ 5 ನಿಮಿಷದಲ್ಲಿ, ಈಗ ನೀನು ಮಾಡಬೇಕಂತ ಪ್ರಶ್ನೆ ಕೇಳ್ತಿದ್ಯಾ ಅಂದು. ಹಾಂ ಆಯಿತು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ವಿ. ಅದಾದಮೇಲೆ ಅದಕ್ಕೆ ನನಗೆ ಮನೆಗೆ ಚೆಕ್ ಬಂದಿತ್ತು.
ಪೇಮೆಂಟ್ 500 ರೂಪಾಯಿ ಇತ್ತು. ನಮ್ಗೆ ಶಾಕು, 500 ರೂಪಾಯಿ ಕೊಟ್ರು ಅಂತ. ನನ್ಗೆ ಆಕ್ಟಿಂಗ್ ಮಾಡಿದ್ರೆ ದುಡ್ಡು ಕೊಡ್ತಾರ ಅಂತ ನಾನು ನಾಟಕದಲ್ಲಿ ದುಡ್ಡಿಲ್ಲ. ಇದು ದೂರದರ್ಶನ ಶೂಟ್ ಮಾಡಿದ್ದಲ್ವಾ, ಸೊ 500 ರೂಪಾಯಿ ಕೊಟ್ಟರು. 500 ರೂಪಾಯಿ ಇದು ಮಾಡಿಸ್ಕೊಂಡು ಕ್ಯಾಶ್ ಮಾಡಿಸ್ಕೊಂಡು ನಾನು ಹೋಗಿ ಫಸ್ಟ್ PUC ಅಡ್ಮಿಷನ್ ಮಾಡಿಕೊಂಡೆ. ಸೊ ಫ್ರಮ್ ದಟ್ ಡೇ ಟು ಟಿಲ್ ಟುಡೇ ಯಾರ ದುಡ್ಡಲ್ಲೂ ನಾನು ಏನೋ ಅಡ್ಮಿಷನ್ ಮಾಡ್ಕೋಬೇಕು ದುಡ್ಡು ಕೊಡಿ, ಅಥವಾ ಇದನ್ನು ತಗೋಬೇಕು ದುಡ್ಡು ಕೊಡಿ, ಅಥವಾ ಏನಾರು ಎಲ್ಲ ಹೋಗ್ಬೇಕು, ನೋ, ಸ್ಟಿಲ್ ಟುಡೇ ಐ ಆಮ್ ನಾಟ್. ಅವತ್ತಿಂದಾನೇ ಇಂಡಿಪೆಂಡೆಂಟ್. 1992 ಪಾಸ್ ಔಟ್, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸೊ 1992 ಐ ಪಾಸ್ಡ್ ಔಟ್ SSLC. 93 ಇಂದ ಐ ಸ್ಟಾರ್ಟೆಡ್ ಮೈ ಕೆರಿಯರ್. 93 ಇಂದ ಅದೇ ಈ ದೂರದರ್ಶನ, ಅದು ಅವಾಗ ಬರೀ ಖಾಸಗಿ ಚಾನಲ್ಗಳು ಯಾವುದೂ ಇರಲಿಲ್ಲ ಅವಾಗ. ಬರೀ ದೂರದರ್ಶನದು ಶಾರ್ಟ್ ಫಿಲ್ಮ್ಸು, ಟೆಲಿಫಿಲ್ಮ್ಸ್, DD9 ಅಂತ ಇರ್ತೈತಿ, ಇಫ್ ಯು ರಿಮೆಂಬರ್. ಅದೇ DD9 ಇವಾಗ ಚಂದನ ಆಗಿರೋದು. ಓಕೆ. ಸೊ ಇದು ನನ್ನ ಸ್ಟಾರ್ಟಿಂಗ್. ಆಮೇಲೆ ಪ್ರೆಗ್ನೆಂಟ್ ಇದ್ದೆ ನಾನು, ತುಂಬ ಗರ್ಭಿಣಿ ನಾನು. ಅಂಬರೀಷ್ ಸರ್ ಅದು ಬೈದ್ರು ಯಾಕಮ್ಮ ಬೇಕು ನಿನ್ಗಿದು, ನೋಡಮ್ಮ ಒಟ್ಟ ಬೇಡಮ್ಮ ಅಂತ. ಆಮೇಲೆ ಸರ್ ನಾನು ಏನು ಮಾಡಲಿ ಸರ್, ನೋಡಿ ಸರ್ ಅಂದ್ರೆ ಮಹೇಂದ್ರ ಸರ್ಗೆ ಬಿಡಯ್ಯ ಪಾಪ ಹೆಣ್ಮಗುನ ಅಂತ. ಅಂದರೆ ಲೈಕ್ ಅಷ್ಟು ಪ್ರೀತಿ, ಅಷ್ಟು ಬಾಂಧವ್ಯ, ಅಷ್ಟು ಇದು ಏನು ಗೊತ್ತಾ, ನಿಜವಾಗ್ಲೂ ನಾನಂತೂ ಯಾವ ಒಂದು ಕಹಿ ಘಟನೆ ಎಕ್ಸ್ಪೀರಿಯನ್ಸೇ ಇಲ್ಲ ನನಗೆ. ಎಲ್ಲರೂ ಟ್ರೀಟ್ ಮೀ ಲೈಕ್ ಒನ್ ರಿಯಲ್ ಇದು, ಅಂದ್ರೆ ಮಗು ಥರ ನೋಡ್ಕೊಳ್ಳೋರು. ಅಲ್ಲಿ ಹೋಗಿದ ತಕ್ಷಣ ಇಲ್ಲ ಅವ್ರದ್ದು ಮಾಡ್ಬಿಡಿ ಅನ್ನೋರು. ಅಂಬರೀಷ್ ಸರ್ ಫಸ್ಟ್ ಅವ್ರು ಮುಗಿಸು ಆಮೇಲೆ ನಾನು ಮಾಡಂತೆ ಅಂತ. ಅಂದ್ರೆ ದಟ್ ವಾಸ್ ದ ಅಂತ ದೊಡ್ಡ ನಟರ ಒಂದು ದೊಡ್ಡತನ ಅದು. ಯಾರು ಹೇಳ್ತಾರೆ ಯಾರು ಶಿವಣ್ಣನು ಅಷ್ಟೇ ಬಂದು ಹಿಂದೆ ಕುತ್ಕೊಳ್ಳೋ ಮಾಡಿ ಹೆಸರಿದ್ರೆ ಅವರು ಆ ಜೋಶಲ್ಲಿ ಹೇಳೋರು. ಅವರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂದು ಕುತ್ಕೊಳ್ಳೋರು. ನಾನು ಅದನ್ನೇ ಕೇಳ್ಬೇಕಂತಿದ್ದೆ. ಓಂ ಸಿನಿಮಾನಲ್ಲಿ, ಇನ್ನೊಂದು ಯಾವ್ದೋ ಸಿನಿಮಾಲಿ ಸೂತ್ರಧಾರ ಅನ್ಸುತ್ತೆ, ಸುರಭಿಗ್ ಡಬ್ ಮಾಡ್ತಾ ಇದ್ದೆ, ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಹಿಂದೆ ಟೇಕ್ ನಡೀತಾ ಇದೆ, ಹಿಂದೆ ನಾನು ಸೈಲೆನ್ಸ್ ಅಂತ ಹಿಂಗೆ ತಿರುಗಿದ್ರೆ ಡಾಕ್ಟರ್ ರಾಜ್ಕುಮಾರ್. ನನಗೆ ಅಲ್ಲಿ ಹಿಂದೆ ಬಂದು ಕೂತ್ಕೋತಾರೆ, ಯಾರು ಬರ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ, ಕತ್ಲು ಅಲ್ಲಿ. ನಾನು ನಾವು ಮುಗಿದು ನನ್ನ ಕೆರಿಯರೇ ಮುಗಿದೋಯ್ತು ಅನ್ಕೊಂಡಿದ್ದೆ. ಆಮೇಲೆ ಅಯ್ಯೋ ಸಾರಿ ತಪ್ಪಾಯ್ತು ಅಂತಾರ ಅವರು. ತಪ್ಪಾಯ್ತು ಅಂದ್ಬಿಟ್ಟು ಆಚೆ ದೊಡ್ಡೋದ್ರು. ನೀವು ನಿಜವಾಗ್ಲೂ ಪುಣ್ಯ ಫಗೆಟ್ ನೋಡ್ರದ್ ಬಿಡಿ. ಇವಾಗ ನೆಕ್ಸ್ಟ್ ಕೇಳಿ, ಆಚೆ ಬರ್ತಾ ಇಲ್ಲ, ನಾನು ಭಯ ಬೀಟ್ರಫ್ ಹೋಗಿದೆ ನನಗೆ, ಯಾರು ಏನ್ ಬೈತಾರೋ ಅಂತ. ಆಮೇಲೆ ಊಟಕ್ಕೆ ಬ್ರೇಕ್ ಮಾಡಿದ್ರು ಸದ್ಯ ಅನ್ಕೊಂಡು ಅವರೆಲ್ಲರೂ ಹೋದ್ಮೇಲೆ ಆಚೆ ಬಂದು ನಾನು ರೆಸ್ಟ್ ರೂಮ್ಗೆ ಹೋಗೋಣ ಅಂತ ಹೊಟ್ಟೋಗಿದ್ದೆ. ಅವನು ಮೋಹನ್ ಅಂತ ನಮ್ಮ ಪ್ರೊಡಕ್ಷನ್ ಹುಡುಗ, ಅವ್ನು ಓಡ್ಬಂದ್ಬಿಟ್ಟು ಬರ್ಬೇಕಂತೆ ಕರೀತಾರೆ ಊಟಕ್ಕೆ. ನಾನು ಊಟನೇ ಮಾಡಲಾಗುತ್ತೆ, ನಂಗೆ ಊಟನೇ ಬೇಡ ಇವತ್ತು, ನಾನು ಬರೋದೇ ಇಲ್ಲ. ನನಗೆ ಯಪ್ಪ ನಾನು ಗೊತ್ತೇ ಈ ಹಿಂದೆಯಿಂದ ಬಂದೆ ಕೂತ್ಕೊಂಡ್ರೆ ಹಿಂಗೆ ಗೊತ್ತಾಗತ್ತೆ ನಮಗೆ ಅವ್ರು ಬಂದಿದ್ದಾರೆ. ಅವ್ನು ಅದೆಲ್ಲ ಗೊತ್ತಿಲ್ಲ ನೀವು ಬರ್ಬೇಕಂತೆ ಅಂತ. ಹೋಗಮ್ಮ ನಾನು ಬರಲ್ಲ ನಾನು ಅಂತ. ಬನ್ನಿ ಅಂತ ಹೇಳ್ಕೊಂಡು ಹೋದ. ಹೇಳ್ಕೊಂಡು ಹೋದ್ರೆ ಎಲ್ಲ ಕೂತ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ಒಂದು ಎಲೆ ಖಾಲಿ ಇದೆ. ಅಯ್ಯೋ 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 ಎಂತ ಅದೃಷ್ಟನ ಊಟ ಫುಲ್ ನಡಕ್ತಾ ಇದ್ದೀನಿ ನಾನು. ಬೇಡವಾಗಿತ್ತು ನಂಗೆ ಆ ದಿನ ಅದೃಷ್ಟ. ಅಂದ್ರೆ ಸೊ ಗಿಲ್ಟ್ ನನ್ಗೆ. ಪಕ್ಕದಲ್ಲಿ ಖಾಲಿ ಇತ್ತು, ಕುತ್ಕೊಳ್ಳಿ ಅಂದ್ರು ನನಗೆ. ಇಲ್ಲ ಸರ್ ಬೇಡ ನಾನು ಊಟ ಮಾಡಲ್ಲ ಇವತ್ತು ಅಂತಂದ್ರೆ. ಕುತ್ಕೊಳ್ಳಿ ಅಂತ ಜೋರು ಮಾಡಿದ್ರು. ಸರಿ ಹೋಗಿ ಕೂತ್ಕೊಂಡೆ. ಬಡಿಸು ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ, ತಿನ್ನಿ ಚಟ್ನಿ ಅಲ್ಲಿ ಕಲ್ಸ್ಕೊಳ್ಳಿ ತುಪ್ಪಕ್ಕಪ್ಪ ಕಲ್ಸಿ. ಹಿ ಇಸ್ ಲೈಕ್ ಲಿಟ್ರಲಿ ನನಗೆ ತುತ್ತ ತಿನ್ಸ್ಲಿಲ್ಲ ಅಷ್ಟೇ ಅವ್ರು ಅವತ್ತು. ಅಲ್ಲ ಆಮೇಲೆ ಅವ್ರಿಗೆ ಗೊತ್ತಾಯ್ತು ನನಗೆ ಹೆದ್ರಿದ್ದೀನಿ. ಆಮೇಲೆ ನನ್ಗೆ ಹಂಗೆ ಅಂದ್ಬಿಟ್ಲಲ್ಲ ಅಂತ ಅವ್ಳು ಬೇಜಾರು. ಏನ್ ಕಲಾವಿದ್ರಮ್ಮ, ಎಲ್ಲ ಕಲಾವಿದ್ರು, ತಲೆ ಕೆಡ್ಸ್ಕೊಂಡು ತಿಂತೀನಿ. ಬಡಿಸ ಮೋಹನ ಪಪ್ಪು ತುಂಬ ಚೆನ್ನಾಗಿದೆ ಪಪ್ಪು ಅಂತ. ನನಗೆ ಇಟ್ಸ್ ಸೋ ಕ್ಲೋಸ್ ಟು ಮೀ, ಸಿಟ್ಟಿಂಗ್ ರೈಟ್ ನೆಕ್ಸ್ಟ್ ಟು ಮೀ. ನಾನು ಪಪ್ಪು ತಿಂತಾ ಇದ್ದೀನೋ, ಮೊಪ್ಪು ತಿಂತಾ ಇದ್ದೀನೋ, ಸೊಪ್ಪು ತಿಂತಾ ಇದ್ದೀನಿ, ನನ್ನ ಮೈ ಮೇಲೆ ಜ್ಞಾನನೇ ಇಲ್ಲ. ಬಿಕಾಸ್ ಐ ಆಮ್ ಶಿವರಿಂಗ್. ಲೈಕ್ ನಾವು ಅಡ್ಮೈರ್ ಮಾಡುವಂಥ ಒಂದು ದೊಡ್ಡ ಮಹಾನ್ ಪ್ರತಿಭೆ ಅವರು. ನಮಗೆ ಗೊತ್ತು ಅವ್ರ ಕನ್ನಡ ಆಗಿರ್ಬೋದು, ಅವ್ರ ನಟನೆ ಆಗಿರ್ಬೋದು, ಅವ್ರ ಶ್ರದ್ಧೆ ಆಗಿರ್ಬೋದು. ಐ ಲೈಕ್ ಅಂದರೆ ರಾಘವೇಂದ್ರ ಸ್ವಾಮಿ ರೋಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಅತ್ಯಂತ ಪ್ರಿಯವಾದ ಒಂದು ನಾನ್ ವೆಜ್ನ ಎಷ್ಟೋ
ಎಷ್ಟೋ ತಿಂಗಳಾನುಗಟ್ಲೆ ಬಿಟ್ಟಿದ್ರಂತೆ. ಅದು ಅಂದ್ರೆ ರೋಲ್ ಇದೆಲ್ಲ ಒಬ್ಬ ಸಾಮಾನ್ಯವಾದ ಕಲಾವಿದ್ರಿಗೆ ಬರಲ್ಲ. ಇದೊಂಥರ ತಪಸ್ವಿ ಅವರು. ಆ ತಪಸ್ಸು ಮಾಡೋ ಅಂಥ ಒಂದು ಮನೋಭಾವ ಇರೋರಿಗೆ, ಅಂಥವರು ಜೊತೆ ನಾನು ಒಂದು ಚಿಕ್ಕ 5 ನಿಮಿಷ ಕಳೆದಿದ್ದೀನಿ ಅನ್ನೋದಾದ್ರೆ ಅದು ನನ್ನ ಸುಕೃತ. ಸುಕೃತನೇ ಸಹಿ ಅದು. ಸೊ ಹಾಗಾಗಿ ಐ ಆಮ್ ಬ್ಲೆಸ್ಡ್. ಐ ಹ್ಯಾವ್ ವರ್ಕ್ ವಿತ್ ಎವ್ರಿ ಒನ್. ನಿರ್ದೇಶಕರ ಒಂದು ಇದರಲ್ಲೂ ಅತ್ಯುತ್ತಮವಾದ ನಿರ್ದೇಶಕರ ಜೊತೆ ಕೆಲಸ ಮಾಡಿ, ನಾಗಾಭರಣ ಆಗಿರ್ಬೋದು, TNS ಆಗಿರ್ಬೋದು, ಉಪೇಂದ್ರ ಸರ್ ಅಂತೂ ಎಷ್ಟು ಅಂದರೆ ಇವತ್ತಿಗೂ ಹೇಳ್ತಾರೆ, ನಿಮ್ಮ ಥರ ಹಂಗೆ ಯಾರು ವಾಯ್ಸ್ ಕೊಡಲ್ಲ ರೀ ಇವಾಗ ಅಂತ. ಅಂದರೆ ಯು ಶುಡ್ ಸಿ ಹಿಸ್ ಇನ್ನೋಸೆನ್ಸ್ ಆ್ಯಂಡ್ ಹಿಸ್ ಸ್ವೀಟ್ ಟಾಕ್. ಅಂದರೆ ಎಷ್ಟು ಮಧುರವಾಗಿ ಅವರು ಸರ್ ಏನು ಗೊಳಕೊತಿರೋದು. ನಾನು ಸ್ವಲ್ಪ ವರ್ಷಗಳಾದ್ಮೇಲೆ ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನಾನೇ ಡಬ್ಬಿಗೋ, ಸ್ವಲ್ಪ ವರ್ಷ ಆದ್ಮೇಲೆ ಸ್ವಲ್ಪ ಲೀನಿಯಂಟ್ ಬಂತಲ್ಲ ನನಗೆ, ಆವಾಗ ಏನು ಗೊಳಕೊತಿರೋ ಸರ್ ನೀವು ಹೆಣ್ಮಕ್ಳನ್ನ ಅಂತ. ಯೂಶ್ವಲಿ ಅವ್ರು ಸ್ವಲ್ಪ ಗಿರ್ಚೋದು ಹೆಣ್ಮಕ್ಳದು ಎಲ್ಲ ಏನು ಗೊಳಕೊತಿರೋ ಸಿನಿಮಾದಲ್ಲಿ ಅಂದರೆ ಅವರು ನೋಡ್ರಿ ಹೋಗ್ರಿ ಥಿಯೇಟ್ರ್ನಲ್ಲಿ ನೋಡಿ ಹೋಗ್ರಿ, 3/4 ಜನ ಹೆಣ್ಮಕ್ಳೇ ಇರ್ತಾರೆ ನನ್ನ ಸಿನಿಮಾ ನೋಡೋಕ್ಕೆ ಅಂತ. ಅಂದರೆ ಅಷ್ಟೇ ಆಮೇಲೆ ಅಂದರೆ ಇಟ್ ಈಸ್ ಸೋ ಗುಡ್, ಸೋ ಟ್ಯಾಲೆಂಟೆಡ್. ಆಮೇಲೆ ನೀವೆಲ್ಲರೂ ಬರೀ ಅವರು ಪರದೆ ಮೇಲೆ ಬಂದೆ ಪ್ರಾಡಕ್ಟ್ಸ್ ನೋಡಿದಿರ. ಐ ಹ್ಯಾವ್ ಸೀನ್ ಬಿಹೈಂಡ್ ಇಟ್. ಅಂದರೆ ಹೇಗೆ ಹೇಳ್ಕೊಡ್ತಾರೆ ನಮಗೆ ಅಂತ. ಏನೊಂದು ಚೂರು ಬೇಜಾರು ಮಾಡ್ಕೊಳ್ಳಿಲ್ಲ, ಧ್ವನಿ ಏರ್ಸಲ್ಲ, ಎಷ್ಟು ಸಮಾಧಾನವಾಗಿ, ಎಷ್ಟು ಎಸ್ ನಾರಾಯಣ್ ಸರ್ ನಿಜವಾಗ್ಲೂ ಅಂಥವರೆಲ್ಲ ನನಗೆ ಟೆಕ್ನಿಕಲಿನೂ ಸೌಂಡು ಆ್ಯಂಡ್ ಎಮೋಷನ್ಸು, ಕಂಟೆಂಟು, ಹೇಳ್ಕೊಡೋ ಗುಣ ಇದೆಯಲ್ಲ. ಹೀಗೆ ಮಾಡಬೇಕು, ಇಲ್ಲ ಮೇಡಮ್ ಇದು ತುಂಬ ಒತ್ತುತ್ತಾ ಇದ್ದೀರಾ ಈ ಪದನ, ಈ ಪದ ಒತ್ತಬೇಡಿ, ಈ ಪದಕ್ಕೆ ಮಹತ್ವ ಕೊಡಿ ಅಂತ. ಅಂದರೆ ನಮಗೆ ಹೇಳ್ಕೊಟ್ಟು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಬ್ಲೆಸ್ಡ್. ಐ ಹ್ಯಾವ್ ಲೈಕ್ ಮುಗೀತು ನನಗೆ. ಐ ಆಮ್ ಡನ್. ಬಿಕಾಸ್ ಅಷ್ಟು 516 ಸಿನಿಮಾ ಮಾಡಿದ್ದೀನಿ ನಾನು. 516 ಸಿನಿಮಾಲಿ ಎಷ್ಟು ನಾವು ಜನಗಳನ್ನ, ಎಷ್ಟು ಕಲಾವಿದರು, ಎಷ್ಟು ನಿರ್ದೇಶಕರು, ಸೂಪರ್ ನಿರ್ದೇಶಕರು. ಸುನೀಲ್ ಕುಮಾರ್ ದೇಸಾಯಿ ಆಗಿರ್ಬೋದು, ರಾಜೇಂದ್ರ ಸಿಂಗ್ ಬಾಬು ಸರ್, ಆಮೇಲೆ ಎಸ್ ನಾರಾಯಣ್ ಸರ್. ನೀವು ನಂಬ್ತಿರೋ ಇಲ್ವೋ, 9 ಗಂಟೆ ಶಾರ್ಪ್ ಅಂದರೆ ದ ಡೈರೆಕ್ಟರ್, ಎಸ್ಪೆಷಲಿ ಎಸ್ ನಾರಾಯಣ್ ಅಂತ ಆ ಎರಾದಲ್ಲಿ ಬಂದವರು ಡೈರೆಕ್ಟರ್ಸು, ಅವರು 8:55 ಕಲಿರೋರು. ನಾವು ಹೆದರಿಕೆಗೆ ವಿತಿನ್ ಟೈಮ್ ಇರ್ತಾ ಇದ್ವಿ. ನಾನು ನಂದು ಚಾಲೆಂಜ್ ಏನು, ಅವ್ರಿಗಿಂತ ಮುಂಚೆ ನಾನು ಇರಬೇಕು ಅಂತ 8:50 ಇರ್ತಾ ಇದ್ದೆ ನಾನು. ಸೊ ಅಂದರೆ ಶಿಸ್ತು, ಡಿಸಿಪ್ಲಿನ್, ಆ ಒಂದು ಇದನ್ನು ಎಲ್ಲರೂ, ಒಬ್ಬರಲ್ಲ ಇಬ್ಬರಲ್ಲ 3 ಜನ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಎವ್ರಿಬಡಿ ಹೂಮ್ ಆಲ್ ಐ ಹ್ಯಾವ್ ವರ್ಕ್ಡ್. ಆ ಶಿಸ್ತು, ಆ ಗತ್ತು, ಆ ಒಂದು ಶ್ರದ್ಧೆ ಗೊತ್ತಿಲ್ಲ ಇವಾಗಿನಲ್ಲಿ ಎಷ್ಟು ಜನಕ್ಕೆ ಅದು ಉಳ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನಂತೂ ಕಲ್ತಿದ್ದೀನಿ, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ದಟ್ ಐ ಹ್ಯಾವ್ ಬೀನ್ ಇನ್ ದಟ್ ಎರಾ, ಗೋಲ್ಡನ್ ಎರಾ. ಸೀರಿಯಸ್ಲಿ ಆ್ಯಂಡ್ ನಾನು ಒಂದು ಇಷ್ಟು ಜನ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡುವಾಗ ನನಗೆ ನಿನಗೋಸ್ಕರ ಸಿನಿಮಾದೊಂದು ದರ್ಶನ್ ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ. ಅದು ನಿಮ್ ನಂಬ್ತಿರೋ ಇಲ್ವೋ, ಸಚ್ ಲವ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ. ನಾನು ಒಂದು ಪಾರ್ಟಿ ಹೋಸ್ಟ್ ಮಾಡ್ತೀನಿ ಸೀನಲ್ಲಿ, ಅಂದರೆ ಸಿನಿಮಾದಲ್ಲಿ. ನಾನು ಕಾಶಿ ಒಂದು ಪಾರ್ಟಿ ಹೋಸ್ಟ್ ಮಾಡ್ತೀವಿ. ರುಚಿತಾ ಪ್ರಸಾದ್ ಅವರು, ದರ್ಶನ್ ಮತ್ತು ನವೀನು, ಆಮೇಲೆ ನವೀನ್ ಭಾವನಾ ಪಾಡಿ ತಾನೆ ಹೇಳೋದು. ಭಾವನಾ ಕರೆಕ್ಟ್. ಸೊ ಇವ್ರು 4 ಜನನ ಇನ್ವೈಟ್ ಮಾಡ್ತೀನಿ. ಆಮೇಲೆ ಪಂಜಾಬಿಲಿ ಕಾಮ್ಯಾ ಪಂಜಾಬಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ. ಅವಳು ಶಿ ಕಮ್ಸ್ ಆಸ್ ಅ ಐಟಮ್ ಡಾನ್ಸರ್, ಅಂದರೆ ಆ ಪಾರ್ಟಿಲಿ ಡಾನ್ಸ್ ಮಾಡೋಕ್ಕೆ ಅಂತ ಬರ್ತಾರೆ. ಸೊ ಅವ್ರೇನು ಒಂದು ಸೀಕ್ವೆನ್ಸ್ ಏನು ಮಾಡಿದ್ರು ಅಂದರೆ, ನಾನು ಕಾಶಿ ಡಾನ್ಸ್ ಮಾಡೋದ್ರ ಹಿಂಗೆ ಎಳಿತಾರೆ ಏನೋ ಮಾಡ್ತಾರೆ, ಹಿಂಗೆ ತಿರುಗ್ತಾರೆ. ನಾನು ಕ್ರೇಜು ಡಾನ್ಸು ಅಂದರೆ, ನಾನೇನು ಡಾನ್ಸರ್ ಅಲ್ಲ, ಬಟ್ ಐ ಲವ್ ಡಾನ್ಸಿಂಗ್. ನೀವು ಡಾನ್ಸ್ ಮಾಡಿದ್ರೆ ಡಾನ್ಸ್ ಮಾಡ್ತೀನಿ ನಾನು, ಹಂಗೆ ಐ ಆಮ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ನನಗೆ ಡಾನ್ಸ್ ಇದೆ ಅಂದ್ಬಿಟ್ರು ಏನು ಬೆಳಗ್ಗೆಯಿಂದ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಾನು, ಡಾನ್ಸ್ ಇದೆ ಅಂತ. ಈ ಮೆತ್ತಿಗೆ ಕಾಶಿ ಏನು ಮಾಡ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಅದೇನದು ಸಯ್ಯ ಡಾನ್ಸ್ ಎಲ್ಲ ಏನು ಬೇಡ ನಮ್ದೆಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ನನಗೆ ಕೋಪ ಬಂದ್ಬಿಟ್ಟಿತ್ತು ಕಾಶಿ ಸರ್ ಹತ್ರ ಹೋಗಿ. ಬಿಕಾಸ್ ಈಸ್ ಆಲ್ಸೋ ವೆರಿ ನೈಸ್ ಫ್ರೆಂಡ್ ಆಫ್ ಮೈನ್. ಅಂದರೆ ತುಂಬ ವರ್ಷ ಕೆಲಸ ಮಾಡಿದ್ದೀನಿ ಕಾಶಿ ಸರ್ ಜೊತೆಗೆ. ಸೊ ಹಂಗೆ ಕಾಶಿ ಸರ್ ಹತ್ರ ಫುಲ್ ಜಗಳ ಮತ್ತು
ಸರ್ ನಿಮ್ಗೆ ಮಾಡಿಲ್ಲ ಅಂದರೆ ನಿಮ್ಮಿಂದ ನೋಡಿ ನನಗೂ ಕ್ಯಾನ್ಸಲ್ ಮಾಡ್ಬಿಟ್ರು. ನನಗೆ ಹೋಗಮ್ಮ ಅದೇನಮ್ಮ ಡಾನ್ಸ್ ನನಗೆಲ್ಲ ನಂಗೆ ಡಾನ್ಸ್ ಬರಲ್ಲ, ನೀವು ಇವಳಿಗೆ ಮಾಡಿಸಿ, ಇವಳು ತುಂಬ ಚೆನ್ನಾಗಿ ಇವಳಿಗೆ ಮಾಡಿಸಿ. ಅದು ಹೆಂಗೆ ಕಪಲ್ ಅಂತ ಆದಮೇಲೆ ನಾನು ಒಬ್ಬಳಿಗೆ ಡಾನ್ಸ್ ಮಾಡಿಸ್ಬಿಡ್ತಾರೆ. ನಾನು ನಿಮ್ಮಿಂದ ನಂದು ಕ್ಯಾನ್ಸಲ್ ಆಯಿತು ಅಂತ ಫುಲ್ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ನಂಗೆ ಊಟನೂ ಬೇಡ ಏನೂ ಬೇಡ ಅಂತ. ಅಂದರೆ ಐ ವಾಸ್ ಲೈಕ್ ಮಗು ಥರ ಆಟ ಮಾಡ್ಕೊಂಡು ಕೂತಿದ್ದೆ. ಯು ವಿಲ್ ನಾಟ್ ಬಿಲೀವ್, ದರ್ಶನ್ ಬಂದು ನನ್ನ ಎತ್ಕೊಂಡು ಹೋದ್ರೆ ಲಿಟ್ರಲಿ ಹಿ ಲಿಫ್ಟೆಡ್ ಮೀ ಲೈಕ್ ದಿಸ್. ಆ ಪ್ರೆಸ್ ಮೀಟ್ ಅಲ್ಲಿ ಲಿಫ್ಟ್ ಮಾಡಿ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಅವ್ರು ನನ್ನ ಜೊತೆ ಡಾನ್ಸ್ ಎಲ್ಲ ಮಾಡಿ, ಅದೇನು ಸಿನಿಮಾಲಿ ಇದೆಯೋ ಇಲ್ವೋ ಅದ್ರದ್ದು ಡಿಫ್ರೆಂಟ್, ಡಾನ್ಸ್ ಮಾಡಿ ಫುಲ್ಲೇ ಹಾಡು ಹಾಕ್ರೆ ಡಾನ್ಸ್ ಮಾಡ್ರೋ ಅಂತೆಲ್ಲ ಫುಲ್ ನನ್ನ ಜೊತೆ ಡಾನ್ಸ್ ಎಲ್ಲ ಮಾಡಿ ನಾನು ಫುಲ್ ಖುಷಿಯಾಗೆಲ್ಲ ಡಾನ್ಸ್ ಮಾಡಿ ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅಂದರೆ ಅವ್ರಿಗೇನು ನಾನು ಬೇಜಾರು ನಾನು ಬೇಜಾರು ಮಾಡ್ಕೋತೀನಿ, ಯಾಕೆ ಅವ್ರ ಥರ ಕೆಡಿಸ್ಕೊಡ್ಬೇಕು ಅಲ್ವಾ? ನಾಟ್ ನೆಸೆಸರಿ. ಹೌದು ಪಾಪ. ಸ್ಟಿಲ್ ಅಂದರೆ ಎಷ್ಟು ದೊಡ್ಡ ಗುಣ ನೋಡಿ ಅವ್ರದ್ದು, ಬಂದು ನನ್ನ ಎತ್ಕೊಂಡು ಡಾನ್ಸ್ ಎಲ್ಲ ಮಾಡಿ. ನನಗೀಗ ಪ್ರೆಸ್ ಮೀಟ್ ಅಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ದರ್ಶನ್ ಸರ್ ಪಕ್ಕನ ಕೂತಿದ್ರು. ಚಂದ್ರು ಸರ್ ಕೇಳ್ತಾ ಇದ್ದಿದ್ದು ನಿಮ್ಗೆ ಎತ್ಕೊಂಡು ಹೋಗಾಯ್ತಾ ಅಂತ. ಅಂದ್ರೆ ಅವಾಗ ತುಂಬಾ ಸಣ್ಣ ಆಯ್ತು ನಾನು. ನನಗದು ಎಷ್ಟು ನಗು ಬಂತು ಅಂದ್ರೆ ಅವರೆಷ್ಟು ಕಿಲಾಡಿದಾರೆ ನೋಡಿ. ಅಂದ್ರೆ ಯಾವಾಗ್ಲೂ ಅಷ್ಟೇ ಅವರು. ಮೊನ್ನೆನೂ ಅಷ್ಟೇ, ಮೊನ್ನೆ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಇದರಲ್ಲಿ ಒರಾಯನ್ ಮಾಲ್ ಅಲ್ಲಿ ಪ್ರೆಸ್ ಮೀಟ್ ನಡೀತಾ ಇತ್ತು. ಇದು ಹಾಡೆಲ್ಲ ಹಾಕಿದ್ರು, ಮುಗೀತು, ಸರಿ ಹೊರಡೋಣ ಅಂತ ನಾನು ಎಲ್ಲ ಗೊತ್ತಲ್ಲ, ಫ್ಯಾನ್ಸ್, ದರ್ಶನ್ ಫ್ಯಾನ್ಸ್ ಇಷ್ಟು ಜನ ಇರ್ತಾರೆ. ಸರಿ ಹೋಗೋಣ ಅಂದರು. ನಾನು ಹೊರಡ್ತಾ ನೋಡ್ಬಿಟ್ರು. ನಾನೇನು ಮಾಡಿದೆ, ಇದ್ರ ಜೊತೆಲಿ ಹೋದ್ರೆ ನಾವು ಬಿದ್ಗಿದ್ದು ಹೋಗ್ತೀನಿ ಅಥವಾ ಹೋಗ್ತೀನಿ ಅಂತ ನಾನು ಸೈಡಲ್ಲಿ ಬಂದು ಹಿಂಗೆ ನಿಂತ್ಕೊಂಡೆ. ಎಲ್ಲರೂ ಹೋಗ್ಬಿಡ್ಲಿ ಆಮೇಲೆ ಹೋಗೋಣ ಅಂತ. ದರ್ಶನ್ ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ ನನಗೆ. ಹೇ ಬನ್ರಿ ಕಡೆ, ನೀವೇನು ಇಲ್ಲಿ ನಿಂತಿದ್ದೀರಾ? ಅಲ್ಲ ಎಲ್ಲ ತುಂಬ ಚೆನ್ನಾಗಿದೆ, ಹೋಗ್ಲಿ ಕಾಯ್ತಾ ಇದ್ದೀನಿ. ಬನ್ನಿ ಮನೆಯಿಂದ ಕೈ ಹಿಡ್ಕೊಂಡು. ಯು ವಿಲ್ ನಾಟ್ ಬಿಲೀವ್, ಮೇಲ್ಗಡೆ ಒರಾಯನ್ ಮಾಲ್ ಇದ್ರೇನೋ PVR ಅನ್ಸುತ್ತಲ್ಲ, PVR ಇದ್ವಿ. ಕೆಳಗಡೆ ಬರೋ ತನಕ ಹಿ ಡಿಡ್ಂಟ್ ಲಿವ್ ಮೈ ಹ್ಯಾಂಡ್. ಅವಶ್ಯಕತೆ ಇಲ್ಲ, ಆದ್ರೂ ಎಲ್ಲೋ ಸಡನ್ ಆ ಗಲಾಟೆಲ್ಲ ನೋಡಿದಾರಲ್ಲ, ಹೌದು ಅಂತ ಹಿಡ್ಕೊಂಡು ದೂರ ಇರಿ ಅಂತ, ಅಂದ್ರೆ ಬೀಳ್ಬೇಡಿ ಮೈ ಮೇಲೆ ಅಂತ. ಅಂದ್ರೆ ತುಂಬಾ ಜಿಗಿ ಬಂದ್ಬಿಟ್ರಲ್ಲ, ಸೊ ಆಗ್ಲಿಲ್ಲ ಅಲ್ಲಿ. ದಟ್ ಕೈಂಡ್ ಆಫ್ ಪೀಪಲ್ ಐ ಹ್ಯಾವ್ ಸೀನ್. ಇಟ್ಸ್ ಬಿನ್ ನೈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಮಜಾ ಆಯ್ತು ಅವ್ರ ಜೊತೆ ಕೆಲಸ ಮಾಡೋದು ಎಲ್ಲ ಗ್ರೇಟ್. ಸುದೀಪ್ ಸರ್ ಜೊತೆನೂ ಅಷ್ಟೇ ಏನು ಎಂಜಾಯ್ ಮಾಡ್ತಾ ಇದ್ವಪ್ಪ ನಾವು, ಸಿಕ್ಕಾಪಟ್ಟೆ. ಆಟೋಗ್ರಾಫ್ ಸಿನಿಮಾ ಡಬ್ಬಿಂಗ್ ಮಾಡುವಾಗಲೂ ಅಷ್ಟೇ, ಒಂದು ಗೊಳೆ ಕೊಡೋರು, ನನ್ನ ಗೊಳೆ ಕೊಡೋರು, ಇನ್ನೊಂದ್ಸಲಿ ಮಾಡಿ ಏನು ನೀವು ಮಾಡಿದ್ದು ಓಕೆ ಅನ್ಬಿಡ್ಬೇಕಲ್ಲ, ನಾನು ಇನ್ನೊಂದ್ಸತಿ ಮಾಡಿ ಸರ್ ಓಕೆ ಅನ್ನಿ ಸರ್ ಬೇಕಂತ ಮಾಡಿ. ನಾನು ಆಯ್ತು ಬಿಡಿ. ನಾನು ಆಮೇಲೆ ಆಚೆ ಹೋದ ನಟರಂಗ ರಾಜೇಶ್ ಬರ್ತಾ ಇದ್ರು, ನಾನು ಆಚೆ ಹೋಗ್ತಾ ಇದ್ದೆ. ಆಚೆ ಹೋಗ್ತಿರುವಾಗ ನಿಮ್ದ ಡಬ್ಬಿಂಗು ಹೋಗಿ ಇದೆ ಮಹಾಮಂಗ್ಲಾರ್ತಿ ಅಂತ ಹಿಂಗೇನೋ ಅಂದೆ ನಾನು. ಅಲ್ಲ ಆಮೇಲೆ ಅವ್ರು ನನ್ನ ನೋಡ್ಬಿಟ್ರು, ಏನ್ರಿ ಅಲ್ಲ ಸರ್ ಹೋಗಿ ಡಬ್ಬಿಂಗುದೆ ಅಂತ. ಸೋ ಕ್ಯೂಟ್ ಅಂದ್ರೆ ಅವರು, ಅಂದ್ರೆ ಹಂಗ್ ಮಾಡಿದ್ಲು ಇವಳು ಅಂತ. ಏನು ಅದೆಲ್ಲ ಏನ್ ಬೇಜಾರು, ಸೆನ್ಸ್ ಆಫ್ ಹ್ಯೂಮರ್ ನೆಕ್ಸ್ಟ್ ಲೆವೆಲ್. ಲೈಕ್ ಆಲ್ ಎಲ್ಲಿ ಹೋದ್ರು ಹೌದಾ ಅಂತ. ಅಂದ್ರೆ ಸರ್ ಬಿಟ್ಬಿಡಿ ಸರ್, ಆಯ್ತು ಸರ್ ತಪ್ಪಾಗೋಯ್ತು ಬಿಟ್ಬಿಡಿ ಸರ್. ಐ ವಾಸ್ ಸೋ ಹತ್ರ ಫ್ರೆಂಡ್ಲಿ ಆಗಿ, ಎಷ್ಟು ಸಮಕಾಲೀನವ್ರ ಥರ ಎಷ್ಟು ಚೆನ್ನಾಗಿ ಆ ಥರ. ಸೊ ಇಟ್ ವಾಸ್ ಆಲ್ವೇಸ್, ನಾನಂತೂ ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ಹಂಗೆ ಸಿಕ್ಕಾಕೊಂಡಿದ್ವಿ, ಸಿಕ್ಕಾಪಟ್ಟೆ ನಕ್ಕಿದ್ದೀವಿ. ಏನೋ ಒಟ್ಟು ಇಟ್ ವಾಸ್ ಎ ನೈಸ್ ಎರಾ ಆಫ್ ಸಿನಿಮಾ ಅಲ್ವಾ? ಬ್ಯೂಟಿಫುಲ್. ಸುದೀಪ್ ಸರ್ ಹಾಗಾದ್ರೆ ಈಗ ಅವರೇ ಡೈರೆಕ್ಟರ್ ಅಲ್ಲ ಅದು ಆಟೋಗ್ರಾಫ್ದು, ಅವ್ರೆ ಹೆಂಗೆ ನಿಮ್ಗೆಲ್ಲ ಇದ್ ಮಾಡ್ತಾರೆ? ಅಯ್ಯೋ ಅದೇ ಹೇಳಿಲ್ವಾ ಆಮೇಲೆ ನಮ್ಗೆ ಹೇಳ್ಕೊಡೋದು? ಇಲ್ಲ ಅವ್ರೇನಾದ್ರು ಹೇಳಿಲ್ವಾ? ವೆರಿ ಗುಡ್, ವೆರಿ ಗ್ರೇಟ್ ಡೈರೆಕ್ಟರ್ ಈಸ್. ಎಷ್ಟು ಚೆನ್ನಾಗಿ ಹೇಳ್ಕೊಡೋರು ಅಂದರೆ ಬಿಡ್ತಾ ಇರಲಿಲ್ಲ. ನಾನು ಅರ್ಧ ದಿನದಲ್ಲಿ ಮುಗಿಸೋ ಕೆಲಸನ 1.25 ದಿನ ಮಾಡಿದ್ದಾರೆ ನನಗೆ. ಅಂದರೆ ತಿದ್ದಿ ತೀಡಿ ಅದಕ್ಕೆ ನೋಡಿ ಔಟ್ಪುಟ್. ಹಿಂದೆ ಏನ್ ಮಾಡ್ತೀವಿ ಅದು ಇದು ಗೊತ್ತಾಗಲ್ಲ ಯಾರಿಗೂ. ಆ ಔಟ್ಪುಟ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳುವಾಗ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ. ಸೊ ಆ ತಿದ್ದಿ ತೀಡಿ ರೆಗ್ಯುಲರ್ ಆಗಿ ಮಾಡೋ ತರ ಡಬ್ಬಿಂಗ್ ಮಾಡಬೇಡಿ ನೀವು.
ಬೇರೆ ಥರ ಮಾಡಿ ಅಂತ ಎಲ್ಲ ನನಗೆ ಹೇಳ್ಕೊಟ್ಟು ಇಟ್ ವಾಸ್ ಅ ವಂಡರ್ಫುಲ್. ಬಟ್ ನನಗೆ ಆ ಥರ ನಟ ಮತ್ತು ನಿರ್ದೇಶಕ ಎರಡು ರೋಲ್ನು ಒಬ್ಬರೇ ಮಾಡೋದು ಮಾಡಬೇಕಾದ್ರೆ ಅವ್ರನ್ನ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೋತಾರೆ ಎಲ್ಲರೂ. ಬಂದಿರ್ತಾರಲ್ಲ ಅಲ್ಲ, ಆದರೆ ಸುದೀಪ್ ಸರು ಅವ್ರ ಕ್ಯಾರೆಕ್ಟರ್ಗಿಂತ ಜಾಸ್ತಿ ಅವ್ರ ಜೊತೆಲಿರೋ ಕ್ಯಾರೆಕ್ಟರ್ಗಳನ್ನೇ ಹೌದು ವೈಭವೀಕರಿಸ್ತಿದ್ದು. ಅದೆಲ್ಲ ಅದಕ್ಕೆ ಇವಾಗ ಅವರು ಡೈರೆಕ್ಟ್ ಆಗೋದನ್ನೇ ಕ್ಯಾನ್ಸಲ್ ಮಾಡ್ಬಿಡ್ಬೇಕು ಅನ್ನೋ ಥರ ಮಾಡ್ಬಿಟ್ಟಿದ್ದಾರೆ ಬರೀ ಹೀರೋನೇ. ಇಲ್ಲ ಅಂದರೆ ಎಲ್ರಿಗೂ ಅವ್ರವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ, ಒಂದು ಇದೇ ಇರುತ್ತೆ, ವೇ ಆಫ್ ಅಪ್ರೋಚ್. ಅಲ್ಲ, ನಮಗೆ ಅದು ಒಳ್ಳೇದೇ ಆಯ್ತು. ಅವ್ರನ್ನ ನೋಡೋದು ಬಿಟ್ಟು ಅವ್ರು ಬರೀ ಬೇರೆಯವ್ರನ್ನೇ ತೋರಿಸಿದ್ರೆ ನಾವು ಬೇರೆಯವ್ರನ್ನ ನೋಡ್ಬೇಕು, ಅವ್ರನ್ನ ಎಂಜಾಯ್ ಮಾಡೋದು ಕಡಿಮೆ ಆಗ್ತಿತ್ತು. ಆಕ್ಟರ್ ತುಂಬ ಒಳ್ಳೆ ನಟರು, ಒಳ್ಳೆ ಮನುಷ್ಯ, ಎಷ್ಟು ಎಂಜಾಯ್ ಮಾಡಿ. ಇವಾಗ ಐ ಹ್ಯಾವ್ ನೆವರ್ ಈಗ ಇತ್ತೀಚಿನ ಕಾಲದಲ್ಲಿ ಒಂದು 8-9-10 ವರ್ಷದಲ್ಲಿ ಯಾರ ಜೊತೆ ಆ ಥರದ್ದು ಇದು ಆಗಿಲ್ಲ ನನಗೆ. ಅಂದರೆ we have not come across such people. 1995 to 2005 ತನಕ 2012-13 ತನಕ ಒಂದು ನಿಮಿಷ ಪೂರ್ಸಾಗ್ತಿರ್ತಾರಲ್ಲ, ನಾಟ್ ಇವನ್ ಅ ಸೆಕೆಂಡ್. ಅಷ್ಟು ಸಿನಿಮಾ, ಅಷ್ಟು ಬ್ಯುಸಿ, ಅಷ್ಟು ರೆಕಾರ್ಡಿಂಗ್ಸು. ಇವಾಗಿನ ಥರನೂ ಅಲ್ಲ, ಅವಾಗೆಲ್ಲ ಲೂಪ್ ಇಲ್ಲಿ ಇರ್ತಾಯಿತ್ತು, ಲೂಪ್ ಆದಮೇಲೆ ಟ್ರ್ಯಾಕ್ಸ್ ಬಂತು, ಟ್ರ್ಯಾಕ್ಸ್ ಆದಮೇಲೆ ಡಿಜಿಟಲ್ ಆಗಿತ್ತು.